टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ತಿರುವು, ದಿನಕ್ಕೊಂದು ಚರ್ಚೆ ಶುರುವಾಗಿದೆ. ಕುರ್ಚಿ ಹಸ್ತಾಂತರ, ಬದಲಾವಣೆ, ಕ್ರಾಂತಿ, ಒಡಂಬಡಿಕೆ, ಹೀಗೆ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ದೀವಿ, ದಿನಕ್ಕೊಂದು ಟರ್ನ್ಗಳನ್ನು. ಒಂದ್ ಕಡೆ ಕುರ್ಚಿ ಹಸ್ತಾಂತರ ವಿಚಾರ, ಬದಲಾವಣೆ ವಿಚಾರ, ಸೆಪ್ಟೆಂಬರ್ ಕ್ರಾಂತಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹಲವು ಚರ್ಚೆ ಶುರುವಾಗಿದೆ. ಒಡಂಬಡಿಕೆ ಬಾಂಬ್ ಸಿಡಿಸಿದಂತ ರಂಭಾಪುರಿ ಸ್ವಾಮೀಜಿ ಬಿಟ್ಕೊಟ್ರಷ್ಟೇ ಬೇರೆಯವರಿಗೆ ಅಧಿಕಾರ, ದೈವವಾಣಿ ಒಂದ್ ಕಡೆ. ಇದು ಸದ್ಯಕ್ಕೆ ಏನೇನು ಆಗ್ತಿದೆ, ಒಂದ್ ಕಡೆ ಈ 1-to-1 ಚರ್ಚೆ ಆಗ್ತಿದೆ, ಇನ್ನೊಂದ್ ಕಡೆ ಈ ನವೆಂಬರ್ ಸಂದರ್ಭದಲ್ಲಿ 2.5 ವರ್ಷ ಏನು ಕಂಪ್ಲೀಟ್ ಆಗುತ್ತೆ, ಅದಾದ್ಮೇಲೆ ಬದಲಾವಣೆ ಅನ್ನೋದು. ಕೇಂದ್ರ ರಾಜಣ್ಣ ಬಹಳ ದಿನಗಳ ಹಿಂದೆನೆ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಈ ನಡುವೆ ಮಠಾಧೀಶರು ಕೂಡ ಎಂಟ್ರಿ ಆಗಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಿಎಂ ಜೊತೆಗೆ DCM ಇವತ್ತು ಹೋಗಿರೋದು ಡೆಲ್ಲಿಗೆ, ನಾಳೆ ಸಿಎಂ ಕೂಡ ಹೋಗ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ, ಬನ್ನಿ ರಿಪೋರ್ಟ್ ನೋಡೋಣ. ಕಾಂಗ್ರೆಸ್ಗೆ ಡಿಕೆ ಶಕ್ತಿ, ಒಡಂಬಡಿಕೆಯಂತೆ ಸ್ಥಾನ ಕೊಡ್ಲಿ ಎಂದ ರಂಭಾಪುರಿ ಶ್ರೀ. ಒಂದು ಹೆಚ್ಚು ಶಕ್ತಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಸಿದ್ದರಾಮಯ್ಯರಂತೆ ರಾಜನಿರಬೇಕು ಎಂದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ರಾಜ ಇದ್ರೆ ಸಿದ್ದರಾಮಯ್ಯನಂತ ರಾಜ ಇರಬೇಕು. DCM ಡಿಕೆ ನಾಡಪ್ರಭುವಾಗಲಿ, ನಿಶ್ಚಲಾನಂದ ಸ್ವಾಮೀಜಿ ಆಶೀರ್ವಾದ. ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ. ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ, ಸಿದ್ದರಾಮಯ್ಯ ಪರ ದೈವವಾಣಿ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ, ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತೆ ಕೊಟ್ಟಿರಿ ನೀವು. ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಒಬ್ಬ ಸ್ವಾಮೀಜಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಿದ್ದಾರೆ, ಮತ್ತೊಬ್ಬ ಸ್ವಾಮೀಜಿ DCM ಡಿಕೆ ನಾಡಪ್ರಭುವಾಗಲಿ ಅಂತ ಪರೋಕ್ಷವಾಗಿ ಡಿಕೆಗೆ ಸಿಎಂ ಸ್ಥಾನ ಸಿಗಲಿ ಅಂತಿದ್ದಾರೆ. ಮೊದಲೇ ಕೈಮನೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಮಾತಿನ ಕಿಚ್ಚು ಧಗಧಗಿಸ್ತಿರೋವಾಗಲೇ ರಾಜ್ಯಕ್ಕೆ 2ನೇ ಬಾರಿ ಸುರ್ಜೇವಾಲಾ ಆಗಮಿಸಿ ಶಾಸಕರು ಮತ್ತು ಸಚಿವರ ಜೊತೆ ಚರ್ಚೆ ಮಾಡ್ತಿರೋವಾಗಲೇ ಕೈಮನೆಯ ಅದಲು ಬದಲು ಆಟಕ್ಕೆ ರೋಚಕ ತಿರುವು ಸಿಕ್ಕಿದೆ. ಆ ತಿರುವೆ ಒಡಂಬಡಿಕೆಯ ಪ್ರಸ್ತಾಪ, ಒಪ್ಪಂದದ ಉಲ್ಲೇಖ. ಅದನಾಡಿದು ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಮೊದಲ ಪೀಠವಾದ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಶ್ರೀ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂಥವ್ರು ಯಾರಾದರೂ ಇದ್ರೆ ಸನ್ಮಾನ್ಯ DK ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಆದರೆ ವರಿಷ್ಠರ ಸಮ್ಮುಖದಲ್ಲಿ ನಡೆದಂಥ ಮಾತುಗಳೇನದವಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರದ ವರಿಷ್ಠರಾಗಲಿ ಯೋಚಿಸಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಸಾರ್ಥಕವಾದೀತು ಅನ್ನುವಂತಹ ಭಾವನೆ ನಮ್ಮದಾಗಿದೆ. ಹೀಗೆ ಕನಕಪುರದ ಬಿಜ್ಜಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಬೆಟ್ಟದ ಮೆಟ್ಟಿಲು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಿಕೆ ಎದುರಿನಲ್ಲೇ ರಂಭಾಪುರಿ ಶ್ರೀಗಳು ಡಿಕೆ ಸಿಎಂ ಗದ್ದುಗೆಯ ಮೆಟ್ಟಿಲೇರಲಿ ಅಂತ ಹಾರೈಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆಯ ಒಡಂಬಡಿಕೆಯ ಕುರಿತು ಪ್ರಸ್ತಾಪಿಸಿದ್ರು. ಆದ್ರೆ ಈ ಒಡಂಬಡಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ DCM ಡಿಕೆ ಹೇಳಿದ್ದು, ಅದನ್ನ ಬಹಿರಂಗವಾಗಿ ಯಾಕೆ ಮಾತನಾಡ್ಲಿ, ನಾನುಂಟು ಪಕ್ಷ ಉಂಟು ಅಂತ ಹೇಳೋ ಮೂಲಕ ಚರ್ಚೆಗೆ ಹೊಸ ರೂಪ ಕೊಟ್ಟಿದ್ರು. ನಾನು ಯಾಕೆ ಮಾತಾಡಲಿ, ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನಾನುಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಇಲ್ಲಿ ನಾನುಂಟು ಪಕ್ಷ ಉಂಟು ಅಂತ ಹೇಳಿರೋ ಡಿಕೆ ಒಡಂಬಡಿಕೆಯಾಗಿದೆ ಅಂತ ಸ್ಪಷ್ಟವಾಗಿ ಹೇಳದೆ ಶ್ರೀಗಳ ಒಡಂಬಡಿಕೆಯ ಮಾತನ್ನ ನಿರಾಕರಿಸದೆ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಆದ್ರೆ ಇದನ್ನ ಬಹಿರಂಗಪಡಿಸುವಂತೆ ವಿಪಕ್ಷ ನಾಯಕ ಅಶೋಕ್ ಸವಾಲು ಹಾಕಿದ್ದಾರೆ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಲೇವಡಿ ಮಾಡಿದ್ದಾರೆ. DK ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ. ನಾನು ನಾಳೆನೇ ಬಿಟ್ಬಿಡ್ತೀನಿ. ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಡೆ ನೋಟಿಸ್ ಕೊಡ್ತಾರೆ, ಇನ್ನೊಂದು ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲಿ ಅಂತ. ಅಂದ್ರೆ ಅರ್ಥ ಆಯ್ತಲ್ಲ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ. 2.5 ವರ್ಷ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ನಾಯಕರ ಇಂಥ ಕಟು ಟೀಕೆಯ ಮಧ್ಯೆ ಕಾಂಗ್ರೆಸ್ ನಾಯಕರು ಅವರಿಗೆ ಅರ್ಥವಾದ ರೀತಿಯಲ್ಲಿ ಒಡಂಬಡಿಕೆಯ ಹೇಳಿಕೆಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ.
ಹೈಕಮಾಂಡ್ ಅವರು ಮತ್ತು ಶಾಸಕರ ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನು ಆಗಿ ಸಿದ್ದರಾಮಯ್ಯವ್ರನ್ನ ಮಾಡಿದ್ದಾರೆ. ಸೊ ಇವಾಗ ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಬೇರೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅಗತ್ಯ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ DK ಅವರು ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆ ಅವರು ಮತ್ತು ನಮ್ಮ ಸುರ್ಜೇವಾಲ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ಹೈಕಮಾಂಡ್ ಹೇಳಿದ್ದನ್ನ ನಾವೆಲ್ಲರೂ ಕೇಳ್ತೀವಿ. ನಿಮಗೆ ಕೊನೆಯದಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ ಗಡುವು ಕೊಟ್ಟಿದ್ರು, ಏನಾಗುತ್ತೆ ನೋಡಿ? ಯಾರಿಗೆ ಯಾವಾಗ ಗಡುವು ಕೊಟ್ಟಿದ್ದಾರೆ ಅನ್ನೋದಂತೂ ನಮಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡು ನಮ್ಮ ನಾಯಕರಿದ್ದಾರೆ. ಇಷ್ಟೆಲ್ಲ ನಡೀತಿರೋವಾಗಲೇ ಗದಗ ಜಿಲ್ಲೆ ರೋಣ ತಾಲೂಕಿನ ಕೌಜಿಗೇರಿ ಗ್ರಾಮದಲ್ಲಿ ಮೊಹರಂ ಆಚರಣೆ ವೇಳೆ ಅಲಿದೇವರು ಸಿದ್ದರಾಮಯ್ಯ ಪರ ದೈವವಾಣಿ ಹೇಳಿದೆ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ. ಹಾಲು ಮತದವರ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟಿದ್ದೀರಿ, ಅದನ್ನ ಬದಲಿಸೋದು ಸುಲಭವಲ್ಲ, ಬಹಳ ಕಠಿಣ ಇದೆ ಅಂತ ದೈವವಾಣಿ ನುಡಿದಿದೆ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ, ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತೆ ಕೊಟ್ಟಿರಿ ನೀವು, ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗ್ಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿರೋ ಸಿಎಂ ಬದಲಾವಣೆ ಚರ್ಚೆಗೆ ಹೊಸ ರೂಪ ಸಿಕ್ಕಿದೆ. ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ರಾಜಕೀಯ ಹೇಳಿಕೆಗೆ ತುಪ್ಪ ಸುರಿತಾ ಇದ್ದು ಬದಲಾವಣೆಯ ಗೊಂದಲ ಮತ್ತಷ್ಟು ತಾರಕಕ್ಕೇರಬಹುದು. ಪ್ರಸನ್ನಗಾಂವ್ಕರ್, TV9 ಬೆಂಗಳೂರು. ಇನ್ನು ನನಗೆ ಸಚಿವ ಸ್ಥಾನ ಬೇಡ, DK CM ಆದ್ರೆ ಸಾಕು ಅಂತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೇನು ಮಿನಿಸ್ಟ್ರಿಗಿರಿ ಬೇಕಾಗಿಲ್ಲ, ಆದ್ರೆ DK CM ಆದ್ರೆ ಸಾಕು ಅಂತ ಈಗ ಯೋಗೇಶ್ವರ್ ಕೂಡ ಹೇಳ್ತಿರೋದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, DK CM ಆಗಬೇಕು ಅನ್ನೋದು ಜಿಲ್ಲೆಯ ಶಾಸಕರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. ಅಧಿಕಾರದ ಒಡಂಬಡಿಕೆ ವಿಚಾರ ನನಗೆ ಗೊತ್ತಿಲ್ಲ, ಏನ್ ಮಾತುಕತೆ ಆಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಆ ಸಂದರ್ಭದಲ್ಲಿ ಇವರು ಪಾರ್ಟಿಯಲ್ಲೂ ಇರಲಿಲ್ಲ. ಸೊ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕನಾಗಿ 6 ತಿಂಗಳಾಗಿದೆ. ಕಾಂಗ್ರೆಸ್ನಲ್ಲಿ ನಾನು ಬಹಳ ಸಕ್ರಿಯವಾಗಿ ಓಡಾಡ್ತಾ ಇಲ್ಲ, ಚನ್ನಪಟ್ಟಣ ತಾಲೂಕಿನ ಕೆಲಸ ಮಾಡ್ಕೊಂಡಿದ್ದೀನಷ್ಟೇ. ನನಗೆ ಮಂತ್ರಿ ಸ್ಥಾನದ ಆಸಕ್ತಿ ಇಲ್ಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಮೊದಲು ಶಿವಕುಮಾರ್ಗೆ CM ಸ್ಥಾನ ಸಿಗಲಿ, ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದ್ರಿ, ನಾವು ಅದನ್ನೇ ಹೇಳ್ತಾ ಇದೀವಲ್ಲ. ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ. ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ. ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ ಇದೆ. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ ಸರ್? ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀಲಿ, ಸಪೋರ್ಟ್ ಮಾಡಿ. ಬೇಡ ನಡೆಯ, ಇನ್ನೂ ಭಾಳ ಜನ, ಬಾಲಕೃಷ್ಣ ಅವರು ಇದ್ದಾರೆ, ನಮ್ಮ ಅವರು ಆಕಾಂಕ್ಷಿ ಆಗಿದ್ದಾರೆ. ಈಗ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಾಕಲ್ವಾ?